ಕೋಟೆ ನಾಡಲ್ಲಿ ವರುಣನ ಆರ್ಭಟ. ಕೆಸರು ಗದ್ದೆಯಾದ ಹಳ್ಳಿಗಳ ರಸ್ತೆಗಳು. ರಸ್ತೆ ಸರಿಪಡಿಸುವಂತೆ ಗ್ರಾಮಸ್ಥರ ಆಗ್ರಹ. ರಾಜ್ಯಾದ್ಯಂತ ಕಳೆದ 2-3 ದಿನಗಳಿಂದ ಭಾರೀ ಮಳೆಯಾಗ್ತಾ ಇದ್ದು, ಮಳೆರಾಯನ ಆರ್ಭಟಕ್ಕೆ ಜಿಲ್ಲೆಯ ಕೆಲ ಹಳ್ಳಿಗಳ ರಸ್ತೆಗಳು ಕಳಪೆ ಕಾಮಗಾರಿಗಳ ಅನಾವರಣ ಮಾಡಿದ್ರೆ, ಇನ್ನು ಕೆಲವು ಹಳ್ಳಿಗಳಲ್ಲಿ ಜನಪ್ರತಿನಿಧಿಗಳ ಅಭಿವೃದ್ಧಿ ಶೂನ್ಯದ ಬಗ್ಗೆ ಪ್ರದರ್ಶನ ಮಾಡ್ತಾ ಇವೆ. ಹೌದು, ಚಿತ್ರದುರ್ಗ ತಾಲೂಕಿನ ಮುದ್ದಾಪುರ ಗ್ರಾಮದಿಂದ ಜೋಗಿಬೋರನಹಟ್ಟಿ, ಚಿಪ್ಪಿನಕೆರೆ, ಚಿಕ್ಕಗುಂಡನಹಳ್ಳಿ ಮುಖಾಂತರ ರಾಷ್ಟ್ರೀಯ ಹೆದ್ದಾರಿ 13ಕ್ಕೆ ಸೇರುವ ಮಾರ್ಗದ ರಸ್ತೆ ಮಳೆಯಿಂದಾಗಿ ಸಂಪೂರ್ಣ ಹದಗೆಟ್ಟಿದೆ. ಈ ಮಾರ್ಗದಲ್ಲಿ ದಿನಕ್ಕೆ ನೂರಾರು ಮಂದಿ ವಾಹನ ಸವಾರರು ಜೊತೆಗೆ ಶಾಲಾ ಮಕ್ಕಳು, ವಯೋವೃದ್ಧರು ಸೇರಿದಂತೆ ರೈತರು ತಮ್ಮ ಜಮೀನುಗಳಿಗೆ ಓಡಾಡ್ತಾರೆ. ಆದರೆ ಮಳೆಯಿಂದಾಗಿ ಈಗ ರಸ್ತೆ ಸಂಪೂರ್ಣ ಕೆಸರುಮಯವಾಗಿದ್ದು ಸಂಚಾರ ಅಸ್ತವ್ಯಸ್ತವಾಗಿದೆ. ಈ ಬಗ್ಗೆ ಗ್ರಾಮಸ್ಥರು ಬಹಳಷ್ಟು ಬಾರಿ ಸಂಬಂಧಪಟ್ಟ ಸ್ಥಳೀಯ ಶಾಸಕರು, ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನಕ್ಕೂ ತಂದರೂ ಪ್ರಯೋಜನ ಆಗ್ತಾ ಇಲ್ಲ ಎಂದು ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಈ ರಸ್ತೆ ಸರಿಪಡಿಸುವ ಬಗ್ಗೆ 1 ವಾರದಲ್ಲಿ ಅಧಿಕಾರಿಗಳು, ಶಾಸಕರು ಕ್ರಮ ಕೈಗೊಳ್ಳದೆ ಹೋದರೆ ಹೋರಾಟ ಮಾಡುವುದಾಗಿ ಮುಜರೆ ಹಟ್ಟಿಗಳ ಗ್ರಾಮಸ್ಥರು ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾವು ಮಿರ್ಸಾವೇಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಡ್ಕನಕೋಟೆ ಗ್ರಾಮ ಪಂಚಾಯತಿ ಇಲ್ಲಿ PW ರಸ್ತೆಯಿಂದ ತೋಟಗಳಿಗೆ ಹೋಗೋದಕ್ಕೆ ಅಂದರೆ ಇಡೀ ಊರಿನ ಜನ ಈ ರೋಡಲ್ಲಿ ಓಡಾಡ್ತಾ ಇರ್ತಾರೆ. ಈ ರೋಡು ಇವತ್ತು ಯಾವ ಸ್ಥಿತಿಗೆ ಬಂದಿದೆ ಅಂದರೆ ಒಂದು ಮನುಷ್ಯನ ನಡ್ಕೊಂಡು ಓಡಾಡೋಕ್ಕೂ ಬರೋದಿಲ್ಲ. ಅಂಥದ್ರಲ್ಲೂ ಡೈಲಿ ಒಂದು 150-200 ಬೈಕ್ ಓಡಾಡ್ತಿರ್ತವೆ, ಇಲ್ಲಿ ಟ್ರ್ಯಾಕ್ಟರ್ಗಳು ಓಡಾಡ್ತಿರ್ತವೆ. ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಯಾರೂ ಇದ್ರ ಬಗ್ಗೆ ಗಮನ ತಗೊತಾ ಇಲ್ಲ. ಆದಷ್ಟು ನಾವು ಸುಮಾರು ಸಾರಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ 4-5 ಸಾರಿ ನಾವು ಈ ಥರ ಮಳೆ ಬಂದಾಗ ಅವ್ರಿಗೆ ಕರ್ಕೊಂಡು ಬಂದು ತೋರಿಸಿ ಎಲ್ಲ ಮಾಡಿದ್ರು ಅವರು ಯಾವುದೇ ಒಂದು ಕ್ರಮ ತಗೊಂಡಿಲ್ಲ. ಲಾಸ್ಟ್ ಟೈಮ್ ಮೊನ್ನೆ ಈಗ ಒಂದು 3-4 ದಿವಸಕ್ಕಾಗಿ ತಿಪ್ಪೇರುದ್ರಪ್ಪ ಅಂತಂದು ಗ್ರಾಮ ಪಂಚಾಯತಿ ಸದಸ್ಯರು ಅವ್ರ ಮುಖಾಂತರ ಮಾತಾಡಿಸಿದಾಗ ನಿಮ್ಮೂರಲ್ಲಿ ಕಂದಾಯನೇ ಕಟ್ಟೋದಿಲ್ಲ, ಏನೂ ಇಲ್ಲ, ನಾವು ಎಲ್ಲಿಂದ ದುಡ್ಡು ತಂದು ರೆಡಿ ಮಾಡಬೇಕಪ್ಪ ಅಂತಂದು ಈ ಥರ ಹೇಳ್ತಾ ಇದ್ದಾರೆ. ಇದು ಗ್ರಾಮ ಪಂಚಾಯತಿಗೆ 2ನೇ ಊರಿದು. ವಿಡ್ಕನಕೋಟೆ ಗ್ರಾಮ ಪಂಚಾಯತಿಗೆ 2ನೇ ಊರು. ಇಲ್ಲಿ ಒಂದು 1000 ಜನ ವೋಟರ್ಸ್ ಇದ್ದಾರೆ. ಇಲ್ಲಿ ಹೆಚ್ಚು ಕಮ್ಮಿ 190% ಇಲ್ಲಿ ಎಲ್ಲ ಕೃಷಿಕರೇ, ಎಲ್ಲ ನೀರಾವರಿಗಳು ಮಾಡ್ಕೊಂಡಿರೋರೆ. ಪ್ರತಿದಿನ ಒಂದು 150 ಬೈಕ್ ಓಡಾಡ್ತವೆ, ಒಂದು 15-20 ಟ್ರ್ಯಾಕ್ಟರ್ ಓಡಾಡ್ತಿರ್ತವೆ. ಇಲ್ಲಿ ತುಂಬ ಸಮಸ್ಯೆ ಆಗಿದೆ ಓಡಾಡೋದಕ್ಕೆ. ನಾವು ಈಗ 4-5 ದಿವಸದಿಂದ ಮಳೆ ಹಿಡ್ಕೊಂಡಿದೆ. ನಾವು ತೋಟಕ್ಕೆ ಹೋಗೋಕ್ಕೂ ಭಯವಾಗ್ತಾಯಿದೆ. ಈ ರೋಡಲ್ಲಿ ಯಾವ ಸಂದರ್ಭದಲ್ಲಿ ಯಾವ ಗುಂಡಿಗೆ ಬೀಳ್ತೀವೋ ನಾವು ಬೈಕ್ಗಳು ಹಾಕ್ಕೊಂಡು ಅಂತಂದು. ಆದಷ್ಟು ನೀವು ಗ್ರಾಮ ಪಂಚಾಯತಿ ಈಗ ಒಬ್ಬ MLA ಹೇಳಿದ್ರು, ಅವರು ಏನು ಇದ್ರ ಬಗ್ಗೆ ಒಂದು ಗಮನ ಹರಿಸ್ತಾ ಇಲ್ಲ. ಹೋದ ಸರಿನೇ ಹೇಳಿದ್ರೆ ಓಟಿಗೆ MLA ಎಲೆಕ್ಷನ್ ಆಗಿದೆ. ಅದಕ್ಕೆ ನಾವು ಈಗ ಬೇಸತ್ತು ನಿಮ್ಮ ಪತ್ರಿಕೋದ್ಯಮ ಇದಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ. ದಯವಿಟ್ಟು ನಮಗೆ ಸರ್ಕಾರದ ವತಿಯಿಂದ ಆಯಿತು, ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಆಯಿತು, ನಮಗೆ ಸಾರ್ವಜನಿಕರಿಗೆ, ರೈತರಿಗೆ ಓಡಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತೀನಿ. ಇನ್ನು ಚಳ್ಳಕೆರೆ ತಾಲೂಕಿನ ಕೋನಿಕರಹಳ್ಳಿ, ವಿಡುಪನಕುಂಟೆ ಗ್ರಾಮಗಳಲ್ಲಿ ಸಹ ಮಳೆಯಿಂದಾಗಿ ಇಡೀ ಊರಿನ ರಸ್ತೆಗಳು ಸಂಪೂರ್ಣ ಕೆಸರಿನಿಂದ ಕೂಡಿವೆ. ಗ್ರಾಮದಲ್ಲಿ ಓಡಾಡಲು ಆಗದಂತಹ ದುಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಪಂಚಾಯಿತಿ ಸದಸ್ಯರು ಪಂಚಾಯಿತಿ ಕಡೆಯಿಂದ ಚೆನ್ನಾಗಿರುವ ರಸ್ತೆಗಳಿಗೆ ಮಣ್ಣನ್ನ ಹಾಕಿಸಿ ಇರುವ ರಸ್ತೆಗಳನ್ನ ಹಾಳು ಮಾಡಿ ಹಣ ಗಳಿಸ್ತಾರೆ. ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಸದೆ ಕಳಪೆ ಕಾಮಗಾರಿಯನ್ನ ಮಾಡ್ತಾರೆ. ಪಂಚಾಯಿತಿ ಸದಸ್ಯರು ನರೇಗಾ ಯೋಜನೆಯಡಿ ಸರಿಯಾದ ಕೆಲಸ ಮಾಡ್ತಾ ಇಲ್ಲ. ಒಂದೇ ದಿನಕ್ಕೆ ಎಲ್ಲ ಕೆಲಸ ಮುಗಿಸಿ ಬಿಲ್ ಪಡೆದು ಸುಮ್ಮನಾಗ್ತಾರೆ. ಇನ್ನು ಕೆಲ ಗ್ರಾಮದಲ್ಲಿ ಕೆಲವೆಡೆ ಸಿಸಿ ರಸ್ತೆ ಮಾಡಿಸುವಂತೆ ಹಲವು ಬಾರಿ ಪಂಚಾಯಿತಿ ಸದಸ್ಯರು ಹಾಗೂ ಪಿಡಿಒಗಳ ಗಮನಕ್ಕೆ ತಂದಿದ್ದೇವೆ. ಆದರೆ ಅವರು ಶಾಸಕರ ಗಮನಕ್ಕೆ ತಾರದೆ ಬೇಜವಾಬ್ದಾರಿ ಉತ್ತರ ನೀಡ್ತಾರೆ. ಈಗ ರಸ್ತೆಗಳು ಮಳೆ ನೀರಿನಿಂದ ತುಂಬಿವೆ. ನಾವು ಈಗ ಓಡಾಡೋದು ಹೇಗೆ ಎಂದು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.